हेलो व्यूअर्स, यू आर वाचिंग पुलिस पंचायत न्यूज़। ओल्ड शाहबाद में शिवराया वल्द हाजप्पा हुबली के 30 बकरियां और 10 बकरियों के बच्चे और शहर के मुजाफात मालगत्ती मौजे के नागराज वल्द शांतप्पा के खेत से 12 बकरियां और 6 मेंढों के सरखे के 2 मुख्तलिफ वाक़यात से मुतालिक शाहबाद टाउन पुलिस स्टेशन में मामले दर्ज कर लिए गए थे। दोनों मामलात के मुलज़िमीन और मसरूख़ा बकरियों का पता लगाने के लिए एडिशनल एसपी महेश मेघनवर और डीएसपी शंकर गौड़ा पाटिल की निगरानी में नटराज लाडे पीआई शाहबाद, श्यामराया पीएसआई, मल्लिकार्जुन एएसआई और अमले पर मुश्तमिल एक टीम तश्कील दी गई थी। इस खुसूसी टीम ने 2 मुलज़िमीन शंकर वल्द मल्लू खेमैया राठौड़ साकिन कुरकुंबा तांडा तालुका यादगीर और देवप्पा वल्द साइबन्ना गालप्पा साकिन होरंची तांडे को गिरफ्तार करते हुए बकरियों के 8 बच्चे जिसकी कीमत 40,000 रुपये, नकद रकम 1,55,000 रुपये, इस तरह जुमला 1,95,000 रुपये मालियती और दीगर एक मामले में 81,000 रुपये ज़ब्त कर लिए हैं। इस सरखे के लिए इस्तेमाल शुदा एक टाटा गुड्स गाड़ी जिसकी कीमत 2,76,000 रुपये बताई गई है ज़ब्त कर लिए। इस मामले का एक और मुलजिम दशरथ वल्द चिन्नप्पा उर्फ चिन्नैया चौहान साकिन मंडगुरी तांडा तालुका यादगीर मफरूर बताया गया है। इसकी तलाश जारी है। ज़िला एसपी ने प्रेस कॉन्फ्रेंस में शाहबाद पुलिस स्टेशन के अमले की इस कामयाब कार्रवाई की सताइश की है। आइए सर, ಎಲ್ಲರಿಗೂ ನಮಸ್ಕಾರ। ಕಲಬುರಗಿ ಜಿಲ್ಲೆಯ ಶಾಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 26 ಅಕ್ಟೋಬರ್ 2024 ರಂದು ಹಳೆ ಶಾಹಬಾದ್ನಲ್ಲಿ ಶಿವರಾಯ ತಂದೆ ಹಾಜಪ್ಪ ಹುಬ್ಬಳ್ಳಿ ಅವರ ಮನೆ ಮುಂದುಗಡೆ 30 ಕುರಿಗಳು ಮತ್ತು 10 ಕುರಿಮರಿಗಳನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಒಂದು ದೂರು ಬಂದಿದ ಮೇಲೆ ಒಂದು ಶಾಹಬಾದ್ ಪೊಲೀಸ್ ಠಾಣೆಯಲ್ಲಿ 111/2024 ಕುರಿ ಕಳ್ಳತನ ಕೇಸು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ। ತದನಂತರ ಮತ್ತೆ 28 ಜನವರಿ 2025 ರಂದು ಮಾಲ್ಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಇವರ ಹೊಲದಲ್ಲಿ ಮನೆ ಮುಂದೆ ಕಟ್ಟಿದ್ದ 12 ಕುರಿಗಳನ್ನು 6 ಹೋತಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಇನ್ನೊಂದು ಪ್ರಕರಣ ಶಾಹಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ। ಈ 2 ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡಲಿಕ್ಕೆ ಡಿವೈಎಸ್ಪಿ ಶಾಹಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ ಪಿಎ ಶಾಹಬಾದ್ ಮತ್ತು ಶ್ಯಾಮರಾಯ್ ಪಿಎಸ್ಐ ಶಾಹಬಾದ್, ಮಲ್ಲಿಕಾರ್ಜುನ್ ಎಎಸ್ಐ ಸಿಬ್ಬಂದಿ ಆಗಿರುವಂತಹ ದೊಡ್ಡಪ್ಪ, HC32 ನಾಗೇಂದ್ರ, ಬಸವರಾಜ್, ಸಂತೋಷ್, ಹುಸೇನ್ ಬಾಷಾ ಅವರು ತಂಡವನ್ನು ರಚನೆ ಮಾಡಿದ್ದು ಇರುತ್ತದೆ। ಈ 2 ಪ್ರಕರಣಗಳಲ್ಲಿ ಮೇಜರ್ ಈ ಕುರಿಗಳನ್ನು ಕಳ್ಳತನ ಮಾಡಿರುವಂತಹ ಟೋಟಲ್ 3 ಜನ ಆರೋಪಿತರಿದ್ದಾರೆ। ಈ 3 ಜನ ಆರೋಪಿತರಲ್ಲಿ 2 ಆರೋಪಿತರನ್ನು ಶಂಕರ್ ತಂದೆ ಮಲ್ಲು ಅಲಿಯಾಸ್ ಕೇಮ್ಯಾ ರಾಥೋಡ್ ಅಂತ ಯಾದಗಿರಿ ಕುರುಕಂಬ ತಾಂಡಾದವರು ಮತ್ತು 2ನೇ ಆರೋಪಿಯಾಗಿರುವಂತಹ ದೇವಪ್ಪ ತಂದೆ ಸಾಯಿಬನ್ನ ಗಾಲೆಪ್ಪ ಹೋರಂಚಿ ತಾಂಡಾದವರಿಗೆ ವಶಪಡಿಸಿಕೊಂಡು ಅವರನ್ನು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು ಮೊದಲನೇ ಪ್ರಕರಣದಲ್ಲಿ ಹಳೆ ಶಾಹಬಾದಲ್ಲಿ ಏನು ಪ್ರಕರಣ ಆಗಿರುತ್ತದೋ ಅದರಲ್ಲಿ 8 ಕುರಿಮರಿಗಳನ್ನು ಅಂದಾಜು 40,000 ರೂಪೀಸ್ ಮತ್ತು ಕ್ಯಾಶ್ 1,55,000 ರೂಪೀಸ್, ಟೋಟಲ್ 1,95,000 ಬೆಲೆ ಇರುವಂತಹ ಪ್ರಾಪರ್ಟಿಯನ್ನು ರಿಕವರಿ ಮಾಡಲಾಗಿದೆ। ಮತ್ತು 2ನೇ ಕೇಸಲ್ಲಿ ಟೋಟಲ್ 81,000 ರೂಪೀಸ್ ಕ್ಯಾಶ್ ಅನ್ನು ರಿಕವರಿ ಮಾಡಲಾಗಿದೆ। ಅದರ ಜೊತೆ ನಾವು ಈ ಏನು ಅಫೆನ್ಸ್ ಬಳಸಲಿಕ್ಕೆ ಯೂಸ್ ಮಾಡಿರುವಂತಹ ಒಂದು ಟಾಟಾ ಗೂಡ್ಸ್ ವಾಹನವನ್ನು ನಾವು ಇದರಲ್ಲಿ ಸೀಸ್ ಮಾಡಲಾಗಿದೆ। ಒಟ್ಟು ಟೋಟಲ್ 2,76,000 ರೂಪೀಸ್ ಪ್ರಾಪರ್ಟಿಯನ್ನು ಈ 2 ಪ್ರಕರಣಗಳಲ್ಲಿ ನಾವು ರಿಕವರಿ ಮಾಡಲಾಗಿದೆ। ಆಮೇಲೆ ಇದರಲ್ಲಿ MO ನೋಡಿದರೆ ಅವರು ಮೇಜರಿ ಆರೋಪಿತರು ಯಾರಿದ್ದಾರೆ, ಈ 3 ಜನ ಆರೋಪಿತರು ಯಾದಗಿರಿ ಜಿಲ್ಲೆಗೆ ಸೇರಿದವರಾಗಿದ್ದಾರೆ। ಇವರು ನಾರ್ಮಲ್ ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ ಅವರು ಸ್ವಲ್ಪ ಏರಿಯಾ ರೆಕ್ಕಿ ಮಾಡ್ತಾರೆ। ಈ ಮೇನ್ ಅವರು ಅಫೆನ್ಸ್ ಮಾಡೋ ಜಾಗವನ್ನು ರೋಡ್ ಸೈಡ್ ಸೆಲೆಕ್ಟ್ ಮಾಡ್ಕೊಳ್ತಾರೆ। ರೋಡ್ ಸೈಡ್ ಹತ್ತಿರ ಇರುವಂತಹ ಜಾಗದಲ್ಲಿ ಯಾರಾದರೂ ಕುರಿಗಳನ್ನು ಕಟ್ಟಿದ್ರೆ ಅಂದರೆ ಕುರಿಗಳನ್ನಿದ್ರೆ ಮತ್ತು ಆ ಓನರ್ ಮಾಲೀಕ ಇಲ್ಲ ಅಥವಾ ಮಾಲೀಕ ಸ್ವಲ್ಪ ರೆಸ್ಟಲ್ಲಿ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಏರಿಯಾಸನ್ನು ಸೆಲೆಕ್ಟ್ ಮಾಡಿಕೊಂಡು
ಆ ಕುರಿಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಆ ಕುರಿಗಳನ್ನು ಅವರು ಟಾಟಾ ಗೂಡ್ಸ್ ವಾಹನ ಮುಖಾಂತರ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಮಾಡಿದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಕೆಲವೊಂದು ಪ್ಲೇಸಸ್ ಕಡೆ ಈ ಕಳ್ಳತನ ಮಾಡಿರುವಂತಹ ಕುರಿಗಳನ್ನು ಅವರು ಒಂದು ಜಾಗದಲ್ಲಿ ಇಡ್ತಾರೆ. ಅದರಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ದೊಡ್ಡಪ್ಪ ಅನ್ನೋ ಆರೋಪಿಗೆ ಕೊಟ್ಟಿರ್ತಾರೆ. ಅವರು ಕುರಿಗಳು ನೋಡ್ತಾ ಇದ್ದಾಗ ಅವರು ಈ ಎಲ್ಲೆಲ್ಲಿ ಸಂತೆ ನಡೆಯುತ್ತೆ ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿಕೊಂಡು ಕೆಲವೊಂದು ಕುರಿಗಳನ್ನು ಒಂದು ಸಂತೆಯಲ್ಲಿ ಮಾರಾಟ ಮಾಡ್ತಾರೋ, ಕೆಲವೊಂದು ಕುರಿಗಳನ್ನು ಬೇರೆ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಈ ತರಹ ಆಂಧ್ರ, ತೆಲಂಗಾಣ, ಯಾದಗಿರಿ, ರಾಯಚೂರು ಈ ಇಂಥ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಸಂತೆ ನಡೆಯುತ್ತೋ ಆ ಸಂತೆಗಳೆಲ್ಲ ಈ ಕುರಿಗಳನ್ನು ಮಾರಾಟ ಮಾಡಿ ದುಡ್ಡು ತಗೊಂಡು ಬಂದಿರ್ತಾರೆ. ಸೊ ಇವ್ರ ಮೇಲೇನು ಈ ಹಿಂದೆ ಈ ಆಂಧ್ರ, ತೆಲಂಗಾಣ, ಯಾದಗಿರಿ ಇದರಲ್ಲಿನೂ ಇವರು ಅಲ್ಲಿನೂ ಕುರಿ ಕಳ್ಳತನ ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿದ್ದಾರೆ. ಸೊ ಟೋಟಲ್ 2,76,000 ಮತ್ತು ಪ್ರಾಪರ್ಟಿ ರಿಕವರಿ ಮಾಡಿ 2 ಕುರಿ ಕಳ್ಳತನ ಕೇಸಸ್ಸನ್ನು ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ಶಹಾಬಾದ್ DYSP, PI ನಟರಾಜ್ ಲಾಡೆ ಮತ್ತು PSI ಶ್ಯಾಮರಾವ್ ಮತ್ತು ಅವರ ಎಂಟೈರ್ ಟೀಮ್ಗೂ ನಾನು ಮತ್ತು ನಮ್ಮ ಅಡಿಷನಲ್ SP ಮೇಘನನ್ ಅವರು ಈ ಅಭಿನಂದನೆ ಸಲ್ಲಿಸುತ್ತೇವೆ. ಇಲ್ಲ, ಇದು ಬರೀ ಕಳ್ಳತನ ಪ್ರಕರಣ ಆಗಿದೆ. ಈಗ ಅವ್ರಿಗೂ ಒಂದು ವಿಶೇಷ ಸ್ಕಿಲ್ ಏನಂದ್ರೆ ಅವರು ಕಳ್ಳತನ ಮಾಡ್ಕೊಂಡು ಬೇಕಾದ್ರೆ ಅವರು ಯಾವುದೇ ತರ ಸೌಂಡ್ ಮಾಡಲಾರಂತ ರೀತಿಯಲ್ಲಿ ಅವರು ಆ ಕುರಿಗಳನ್ನ ಪಿಕ್ ಮಾಡಿಕೊಂಡು ಗಾಡಿಯಲ್ಲಿ ಹಾಕ್ತಾ ಇದ್ದಾರೆ. ಅದನ್ನು ನಮಗೂ ಡೌಟ್ ಬಂದಿದೆ. ಬಟ್ ಅವ್ರು ಅಷ್ಟೊಂದು ಅಂದ್ರೆ ಅಷ್ಟೊಂದು ಸ್ಕಿಲ್ ಇದೆ ಅವ್ರಿಗೆ, ಯಾವುದೇ ರೀತಿಯ ಸೌಂಡ್ ಮಾಡಲಾರ್ದೆ ಅವರು ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ದಾರೆ. ನಂಬರ್ ಆಫ್ ಕೇಸಸ್ ಅಂತೂ ಗೊತ್ತಾಗ್ಲಿಲ್ಲ. ಬಟ್ ಅವ್ರ ಮೇಲೆ ಆಂಧ್ರದಲ್ಲಿನೂ, ತೆಲಂಗಾಣದಲ್ಲೂ, ಯಾದಗಿರಿಯಲ್ಲಿನೂ ಕಳ್ಳತನ ಇದೆ ಮತ್ತು ಇನ್ನೂ ಬೇರೆ ಕಡೆ ಎಲ್ಲಿದೆ ಅಂತ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಇರೋ ಮಾತಾಡ ಕುರಿ ಕಳ್ಳತನ ಮಾಡ್ತಿದ್ರು. ಅದು ಇನ್ನೂ ನಾವು ತಿಳ್ಕೊಬೇಕಾಗುತ್ತೆ. ಬಟ್ ಟೆಕ್ನಿಕಲ್ ಲಾಸ್ಟ್ ಕೇಸ್, ಓಲ್ಡೆಸ್ಟ್ ಕೇಸ್ ಅಂದ್ರೆ 10 years ಇಂದ ಇವರು ಇದರಲ್ಲಿ ಭಾಗಿಯಾಗಿದ್ರು. ಅಂದ್ರೆ ನಾವು ಈಗ ಅಲ್ಲೇ MOB ಹೋಗೋದು ಅಷ್ಟೇ. ನಾವು ಜನರಲ್ ಆಗಿ ಎಂಟೈರ್ ಈಗ ಕುರಿ ಕಳ್ಳತನ ಮಾಡೋರು ಎಷ್ಟು ಜನ ಇದ್ದಾರೋ, ಯಾರು ಇದ್ದಾರೆ ಅಂತ ಎಲ್ಲಾರನ್ನೂ ವೆರಿಫೈ ಮಾಡ್ತಾ ಹೋದಾಗ ಇವ್ರ ಮೇಲೆ ಇವರು ನಮಗೆ ಮ್ಯಾಚ್ ಆಯಿತು ಈ ಕಳ್ಳತನ ಪ್ರಕರಣಕ್ಕೆ. ಈಗ ನಮ್ಮ ಜಿಲ್ಲೆಯಲ್ಲಿ ಅಂತೂ ಮಾತ್ರ ಸದ್ಯಕ್ಕೆ ಈ 2 ಕೇಸಸ್ ಅಲ್ಲಿ ಅವ್ರು ಭಾಗಿಯಾಗಿದ್ರು. ಅದು ವೆರಿಫೈ ಮಾಡಿದ್ವಿ, ವೆರಿಫೈ ಮಾಡ್ತಾ ಇದ್ವಿ. ಸದ್ಯಕ್ಕೆ ಇನ್ನೂ ನಮ್ಗೆ ಅವ್ರ ಜೊತೆ ಮ್ಯಾಚ್ ಆಗಲಿಲ್ಲ. ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು. ಬಟ್ ನಾವೇ ಕುರಿಗಳನ್ನ ರೈಸ್ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಇಲ್ಲ, ಆ ಥರ ಏನಿಲ್ಲ. ಸಂತೆ ಅಷ್ಟೇ, ವೀಕ್ಲಿ ಸಂತೆ. ಎಲ್ಲಿ ನಮಗೆ ವೀಕ್ಲಿ ಸಂತೆ ನಡೆಯುತ್ತೋ ಅದು ಅವ್ರಿಗೆ ಎಲ್ಲೆಲ್ಲಿ ಅನುಕೂಲವಾಗುತ್ತೋ ಅಲ್ಲಿ ಮಾರಾಟ ಮಾಡ್ತಾ ಬಂದಿದ್ದಾರೆ. ಇಲ್ಲ, ಆ ಥರ ಏನು ಕೇಳಿಲ್ಲ. ಅವರಿದ್ರೆ ಮಾರಾಟ ಮಾಡಕ್ ಆಗ್ತಾ ಇರ್ಲಿಲ್ಲ ಇವರಿಗೆ. ಅದಿನ್ನೂ ಟೋಟಲ್ ಡೀಟೇಲ್ಸ್ ತೆಗಿಬೇಕಾಗುತ್ತೆ. ಬಟ್ ಅವ್ರು ಒಪ್ಕೊಂಡಿದ್ದು ಬೇರೆ ಬೇರೆ ಕಳ್ಳತನ ಮಾಡಿದ ಅಂತ ಕೇಸಸ್ ನಾವು ತಗೊಳಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ಕೇಸಸ್ ಆಗಿದ್ರು, ಇನ್ನೂ ಬೇರೆ ಕಡೆ ಏನಾದ್ರು ಕೇಸಸ್ ಕಳ್ಳತನ ಮಾಡಿ ಇನ್ನೂ ಕೇಸಸ್ ಏನಾದ್ರು ಆಗಿಲ್ಲ ಅನ್ನೋದು ನಾವು ಈಗ ಫರ್ದರ್ ಅವರೆಲ್ಲ ಕಮ್ಯುನಿಕೇಟ್ ಮಾಡಿದ್ದೀವಿ.